ನಾನಿರುವುದೇ ನಿಮಗಾಗಿ. ಹಾಶಿಂ ಚೆನ್ನೂರವರ ಕಲೆ ಮತ್ತು ಅವರ ಅನುಭವವನ್ನ ನೋಡಿದ್ವಿ, ಕೇಳಿದ್ವಿ. ಜೊತೆಗೆ ಹಾಶಿಂ ಚೆನ್ನೂರವರ ಆಸೆ ಏನು ಅಂತ ತಿಳ್ಕೊಂಡ್ವಿ. ಶಿವಣ್ಣ ಇವರ ಆಸೆ ಈಡೇರಿಸಲು ಯಾರನ್ನು ಕರೆಸಿದ್ದಾರೆ, ಯಾರಿವರು ನೋಡೋಣ ಬನ್ನಿ. ಹಾಶಿಂ ಚೆನ್ನೂರವರು ಈ ರೀತಿ ಅವ್ರ ಒಂದು ಏನೊಂದು ಆರ್ಟ್ ಒಂದಿದೆಯೋ ಅದನ್ನು ಅಪ್ಗ್ರೇಡ್ ಮಾಡಿ ಅವ್ರ ಮಕ್ಕಳಿಗೆ ಹೇಳ್ಕೊಡೋಕೆ ಒಂದು ಯಾವ್ದಾರ ಒಂದು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಕೇಳ್ಕೊಂಡು, ಸೊ ನಾವು ಅದೇ ರೀತಿ ಏನು ಮಾಡೋದಂತ ಯೋಚನೆ ಮಾಡಿದಾಗ ನಮಗೆ ಡ್ರೀಮ್ ಝೋನ್, ದ ಸ್ಕೂಲ್ ಆಫ್ ಕ್ರಿಯೇಟಿವ್ ಸ್ಟಡೀಸ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಶಾಂತಿ ಅವರು. ನಮಸ್ಕಾರ ಪ್ರಭು ಅವರು. ಹೇಳಿ ಇದ್ರ ಬಗ್ಗೆ ಒಟ್ಟು. ಆ್ಯಕ್ಚುಲಿ ದ ಡ್ರೀಮ್ ಝೋನ್ ಈಸ್ ಕ್ರಿಯೇಟಿವ್ ಸ್ಟಡೀಸ್. ಆ್ಯಕ್ಚುಲಿ ಇಲ್ಲಿ ನಾವು ಫ್ಯಾಷನ್ ಡಿಸೈನಿಂಗು, ಇಂಟೀರಿಯರ್ ಡಿಸೈನಿಂಗ್, ಅನಿಮೇಷನ್ ಕೋರ್ಸ್ ಹೇಳ್ಕೊಡ್ತೀವಿ ನಾವು. ಇವಾಗ ಅವರು ಅನಿಮೇಷನ್ ಫೀಲ್ಡಲ್ಲಿ ಏನಾದರೂ ತೊಗೋಬೇಕು, ಫೋಟೋಶಾಪ್ ಅಥವಾ ಕೋರಲ್ ಡ್ರಾ ಏನಾದರೂ ಮಾಡಬೇಕು, ಡ್ರಾಯಿಂಗು ಅಥವಾ DTP ಪ್ರಿಂಟಿಂಗ್, ವಿಸಿಟಿಂಗ್ ಕಾರ್ಡ್ಸು ಮತ್ತು ಪೋಸ್ಟರ್ಸ್, ಮೂವಿ ಪೋಸ್ಟರ್ಸು ಆ ಥರ ಎಲ್ಲ ಮಾಡಬೇಕು ಅಂತಂದರೆ ಮ್ಯಾನ್ಯುಯಲ್ ಆಗಿ ಫಸ್ಟು ಆಗಿನ ಕಾಲದಲ್ಲೆಲ್ಲ ಮಾಡ್ತಿದ್ರು. ಮ್ಯಾನ್ಯುಯಲ್ ಆಗಿ ಯೂಶಲಿ ನಾವು ಇದ್ರ ಪ್ರಕಾರ ನಮ್ಗೆ ಅವಾಗೆಲ್ಲ ವಿನೈಲ್ಸ್ ಎಲ್ಲ ಅಷ್ಟು ಇರಲಿಲ್ಲ, ಬಟ್ ಇವಾಗ ಒಂದು ರೀಸನ್ನಿಂದ ಇಟ್ ಇಸ್ ಬೀನ್ ಅಪ್ಗ್ರೇಡೆಡ್, ಫುಲ್ ಕಂಪ್ಯೂಟರೈಸ್ಡ್ ಎಲ್ಲ ಎವ್ರಿಥಿಂಗ್. ಇವಾಗ ನೀವೇ ಗ್ರಾಫಿಕ್ಸ್ ಮೂವಿ ಎಲ್ಲ ತೊಗೊಂಡ್ರೆ ಅದು ಗ್ರಾಫಿಕ್ಸ್ ಹೇಗೆ ಮಾಡ್ತಾರೆ, ಬ್ಯಾಕ್ಗ್ರೌಂಡ್ ಹೇಗೆ ಸೆಟ್ ಮಾಡ್ತಾರೆ, ಅದೆಲ್ಲನೂ ಕಂಪ್ಲೀಟ್ ಕಂಪ್ಯೂಟರ್ಲೇ ಇವಾಗ ಮಾಡೋದು. ಇದಕ್ಕೆ ಕಂಪ್ಲೀಟಾಗಿ ಇದು ಯೂಸ್ ಆಗುತ್ತೆ. ಅವ್ರು ಇದು ಮಾಡ್ಕೊಂಡ್ರೆ ಒಳ್ಳೆ ಕೆಲಸ ಸಿಗುತ್ತೆ. ಸೊ ನೀವು ಹೇಳಿದ ಪ್ರಕಾರ ಈ ಹುಡುಗಂಗೆ ಬೇಕಾದರೆ ನಾವು ಫ್ರೀ ಕೋರ್ಸೇ ಕೊಡೋಣ ಬೇಕಾದರೆ, ಯಾಕೆಂದರೆ 100%. ಸೊ ತುಂಬಾ ಐ ಥಿಂಕ್ ಇಟ್ಸ್ ಬೆಟರ್ ನೀವು ಅಲ್ಲಿ ಬಂದು ಅವ್ರ ಮುಂದೆ ಹೇಳಿದಾಗ ಐ ಥಿಂಕ್ ದಿಲ್ ಬಿ ಹ್ಯಾಪಿ, ಬಿಕಾಸ್ ದೇ ಡಸಂಟ್ ನೋ ದಟ್ ಐ ಹ್ಯಾವ್ ಮೆಟ್ ಯು ಪೀಪಲ್. ಲೈವ್ ಆಗಿ ಹೇಳಿದ್ರೆ ಅವ್ರ ಮುಂದೆ ಐ ಥಿಂಕ್ ದಿಲ್ ಬಿ ಹ್ಯಾಪಿ. ಓಕೆ, ಸೊ ವಿಲ್ ಸಿ ದಿಸ್ ಸರ್ಪ್ರೈಸ್ ಆನ್ ದ ಸೆಟ್. ಹಾಶಿಂ ಚೆನ್ನೂರಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅದಕ್ಕೋಸ್ಕರನೇ ಅವ್ರಿಗೆ ಸುಮ್ಮನೆ ಆರ್ಟ್ ಮಾಡಿ ಅಲ್ಲಿವರೆಗೂ ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಮುಗಿಸಿದ್ದಾರೆ. ಸೊ ಸರ್ಪ್ರೈಸ್ ಕೊಡೋಕ್ಕೂ ಮುಂಚೆ ಅವ್ರು ಏನು ಆರ್ಟ್ ಬರ್ದಿದ್ದಾರೆ ಅಂತ ಒಂದ್ಸತಿ ನೋಡ್ಬಿಡೋಣ. ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ವೆರಿ ಗುಡ್. ಅಷ್ಟು ಬೇರೆ ಮಾಡ್ಬಿಟ್ರಲ್ಲ. ಪೇಂಟಿಂಗ್ ಮಾಡ್ಬೋದು ರೀ. ಹೇಳಿದ್ರಲ್ಲ ಆಸೆ ಇದೆ ಅಂತ ಹೇಳಿದ್ರೆ ಈ ತರ ಒಂದು ಅಪ್ಗ್ರೇಡ್ ಮಾಡಬೇಕು ಆಸೆ ಇದೆ, ಮಗನಿಗೆ ಒಂದು ಆಸೆ ಇದೆ ಅಂತ ಹೇಳಿಲ್ಲ, ಅದು ಮಾತಾಡಿದ್ದೀನಿ. ನೀವೇ ಕೇಳಿ, ನಿಮ್ಮ ಇದರಿಂದ ಕೇಳಿ. ಸೊ ಲೆಟ್ಸ್ ವೆಲ್ಕಮ್ ಫ್ರಮ್ ಡ್ರೀಮ್ ಝೋನ್. ಡ್ರೀಮ್ ಝೋನ್ ಇಂದ ಇವ್ರ ಹೆಸರು ಶಾಂತಿ ಅಂತ, ಇವ್ರ ಹೆಸರು ಪ್ರಭಾ ಅಂತ. ಸೊ ಹೇಳಿ ಮೇಡಮ್, ಯಾವ ರೀತಿ ನೀವು ಅವ್ರಿಗೆ? ನಮಗೆ ಶಿವಣ್ಣ ಅವರು ಹೇಳಿದ್ರು ನಿಮ್ಮ ಬಗ್ಗೆ ಎಲ್ಲ. ಸೊ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ತುಂಬ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರು. ಸೊ ನಮ್ಮ ಡ್ರೀಮ್ ಝೋನಿಂದ ನಿಮಗೆ ಫ್ರೀ ಆಫ್ ಟ್ರೈನಿಂಗ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ ನಾವು. ಅದು ಇವ್ರ ಕಡೆಯಿಂದ ಶಿವಣ್ಣ ಅವರು ಹೇಳಿದ್ರು. ಸೊ ಹೇಳಿದ ತಕ್ಷಣ ನಮಗೂ ಒಂದು ಚಾನ್ಸ್ ಕೊಟ್ಟರು ಅವರು. ಸೊ ಆ್ಯಕ್ಚುಲಿ ನಾವು ನಿಮಗೆ ಈ ಕೋರ್ಸ್ನ ಫ್ರೀ ಕೋರ್ಸ್ನ ಸ್ಪಾನ್ಸರ್ ಮಾಡ್ತಾ ಇದ್ದೀವಿ ನಮ್ಮ ಡ್ರೀಮ್ ಝೋನ್ ಕಡೆಯಿಂದ. ಓಕೆನಾ? ಸೊ ನೀವು ಎನಿ ಟೈಮ್ ಬಂದು ಯು ಕ್ಯಾನ್ ಟೇಕ್ ಅಡ್ಮಿಷನ್. ದಿಸ್ ಈಸ್ ಅಡ್ಮಿಷನ್ ಕಾರ್ಡ್. ನೀವು ನಿಮ್ಮ ಸೈನ್ ಹಾಕ್ಬಿಟ್ಟು ಕೊಡಿ ಅವರಿಗೆ. ನೀವು ಸೈನ್ ಹಾಕ್ಬಿಟ್ಟು ಇಲ್ಲೇ ಹಾಕ್ಬಿಡಿ. ದಿಸ್ ಇಸ್ ಅಡ್ಮಿಷನ್ ಕಾರ್ಡ್. ಇದನ್ನ ನೀವು ತಗೊಂಡ್ಬಂದ್ರೆ ಸಾಕು ಅಲ್ಲಿಗೆ. ಓಕೆನಾ? ನೀವು ತಗೊಂಡ್ಬಂದ್ರೆ ನೀವು ಕೋರ್ಸ್ ಮಾಡ್ಕೊಬೋದು ನೀವು ಅಲ್ಲೇ. ಓಕೆ, ಇವಾಗ ಆಯ್ತು. ನಮ್ಮ ಒಂದು ಅವ್ರ ಡ್ರೀಮ್ ಝೋನ್ ಇಂದ ಈ ರೀತಿ ಒಂದು ಅವಕಾಶ ಕೊಟ್ಟಿದೆ ನಿಮಗೆ. ಈ ಅವಕಾಶನ ಉಪಯೋಗಿಸ್ಕೊಳ್ಳಿ. ನಿಮ್ಮ ಮಗನ್ಗೆ ಹೇಳಿ ಒಂದು ಒಳ್ಳೆ ರೀತಿ ಕಲಿತು ನಿಮ್ಮ ಒಂದು ಏನು ನಿಮ್ಮ ಆರ್ಟ್ ಅಂತ ಏನು ಅನ್ಕೊಂಡಿದ್ದೀರಾ ಅದು ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ಆ ಆಸೆನ ನಿಮ್ಮ ಮಗನ್ಗೆ ಹೇಳಿ ಈಡೇರ್ಸಕ್ಕೆ ಹೇಳಿ. ಈಗ ನಿಮ್ಮ ಆಸೆ ನಮ್ಗೆ ಹೇಳಿದ್ರೆ ನಮ್ಮ ಆಸೆನ ಡ್ರೀಮ್ ಝೋನ್ ಅದು ಕನಸೇ ನೋಡಿ. ಡ್ರೀಮ್ ಅನ್ನೋದೇ ಒಂದು ಕನಸು. ಸೊ ಕನಸಿನವರೇ ಬಂದು ನಿಮ್ಮ ಕನಸನ್ನ ಈಡೇರಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನಾವು ಖುಷಿ ಹೇಳ್ಬೇಕು. ಅದಕ್ಕೆ ವಿ ಹ್ಯಾವ್ ಟು ಗಿವ್ ದೆಮ್ ಬಿಗ್ ಹ್ಯಾಂಡ್. ನಿಮಗಾಗಿ